ಚಿಕ್ಕದಾದ ಹಸಿರಿನಿಂದ ಕಂಗೊಳಿಸುವ ಒಂದು ಹಳ್ಳಿ ಹರಿಹರಪುರ. ಹಳ್ಳಿಯ ಸುತ್ತಲೂ ತೆಂಗಿನ ಮರಗಳು, ಮಾವಿನ ತೋಟಗಳು, ಹಸಿರು ಹೊಲಗಳು ಹರಡಿಕೊಂಡಿದ್ದವು. ಬೆಳಿಗ್ಗೆ ಸೂರ್ಯೋದಯವಾಗುತ್ತಿದ್ದಂತೆ ಪಕ್ಷಿಗಳ ಕೂಗು ಮತ್ತು ತಾಜಾ ಗಾಳಿಯ ಸವಿನುಡಿ ಎಲ್ಲರ ಮನಸ್ಸನ್ನು ಹರ್ಷಗೊಳಿಸುತ್ತಿತ್ತು. ಆ ಹಳ್ಳಿಯಲ್ಲಿ ಇಬ್ಬರು ಪ್ರಾಣಸ್ನೇಹಿತೆಯರು ವಾಸಿಸುತ್ತಿದ್ದರು. ಅವರೇ ರಾಧಾ ಮತ್ತು ಮೀರಾ. ರಾಧಾ ಶಾಂತ ಸ್ವಭಾವದ, ಪರಿಶ್ರಮಿ ಹುಡುಗಿ. ಅವಳು ರೈತನ ಮಗಳು. ಬೆಳಿಗ್ಗೆ ಎದ್ದು ತಂದೆತಾಯಿಗೆ ಹೊಲದಲ್ಲಿ ಸಹಾಯ ಮಾಡುವುದು ಅವಳ ದಿನಚರಿ. ಮೀರಾ ಚುರುಕು, ಹಾಸ್ಯಪ್ರಿಯ ಮತ್ತು ಕಲಾತ್ಮಕ ಮನಸ್ಸಿನ ಹುಡುಗಿ. ಅವಳ ತಾಯಿ ಹಳ್ಳಿಯಲ್ಲಿ ಹೊಲಗೆ ಕೆಲಸ ಮಾಡುತ್ತಿದ್ದವರು. ತಂದೆ ಕಮ್ಮಾರ. ಮೀರಾಗೆ ಚಿತ್ರ ಬಿಡಿಸುವುದು, ಕೈಗಾರಿಕಾ ವಸ್ತುಗಳನ್ನು ತಯಾರಿಸುವುದು ತುಂಬಾ ಇಷ್ಟ. ಸ್ವಭಾವದಲ್ಲಿ ವಿಭಿನ್ನರಾದರೂ ಇನ್ನೂ ಅವರ ಸ್ನೇಹ ಗಟ್ಟಿತನದದ್ದು. ಅವರು ಬಾಲ್ಯದಿಂದಲೇ ಒಟ್ಟಿಗೆ ಬೆಳೆದವರು. ಶಾಲೆಗೆ ಒಟ್ಟಿಗೆ ಹೋಗುವುದು, ಕೆರೆಯ ಬಳಿಯಲ್ಲಿ ಕುಳಿತು ಕನಸುಗಳನ್ನು ಹಂಚಿಕೊಳ್ಳುವುದು, ಮರದ ನೆರಳಲ್ಲಿ ಓದುವುದು ಎಲ್ಲವೂ ಒಟ್ಟಿಗೆ. ಹಳ್ಳಿಯವರು ಅವರನ್ನು ನೋಡಿ ದೇಹ ಬೇರೆಯಾದರೂ ಇಬ್ಬರ ಹೃದಯ ಒಂದೇ ಎಂದು ಹೇಳುತ್ತಿದ್ದರು. ಒಂದು ದಿನ ಹಳ್ಳಿಯಲ್ಲಿ ಭಾರೀ ಮಳೆ ಆರಂಭವಾಯಿತು. ಮಳೆ 3 ದಿನಗಳ ಕಾಲ ನಿರಂತರವಾಗಿ ಸುರಿಯಿತು. ಹಳ್ಳಿಯ ಪಕ್ಕದಲ್ಲಿದ್ದ ನದಿ ಉಕ್ಕಿ ಹರಿಯತೊಡಗಿತು. ರೈತಲ ಹೊಲಗಳಿಗೆ ನೀರು ನುಗ್ಗಿತು. ರಾಧಾಳ ಮನೆ ಮತ್ತು ಹೊಲವೆಲ್ಲ ನೀರಿನಿಂದ ತುಂಬಿತು. ಬೆಳೆ ಹಾನಿಯಾಗುವ ಭೀತಿ ಎಲ್ಲರಲ್ಲೂ ಮೂಡಿತು. ರಾಧಾ ತುಂಬಾ ದುಃಖಪಟ್ಟಳು. ನಮ್ಮ ಬೆಳೆ ಹಾಳಾದರೆ ಮನೆಯ ಸ್ಥಿತಿ ಕಷ್ಟವಾಗುತ್ತದೆ ಎಂದು ಮೀರಾಳಿಗೆ ದುಃಖದಿಂದ ಹೇಳಿದಳು. ಮೀರಾ ಯೋಚಿಸಿ, ನಾವು ಕೈಕಟ್ಟಿ ಕುಳಿತುಕೊಳ್ಳಬಾರದು, ನೀರು ಹರಿಯಲು ಒಂದು ಕಾಲುವೆ ತೆಗೆಯೋಣ ಎಂದು ಸಲಹೆ ನೀಡಿದಳು. ಮುಂದಿನ ಬೆಳಿಗ್ಗೆ ಇಬ್ಬರೂ ಕೈಯಲ್ಲಿ ಗುದ್ದಲಿ ಹಿಡಿದು ಹೊಲದ ಕಡೆ ಹೊರಟರು. ಮಳೆ ಸಣ್ಣದಾಗಿ ಸುರಿಯುತ್ತಿತ್ತು. ಮಣ್ಣು ತೇವವಾಗಿದ್ದರಿಂದ ಜಾರಿ ಹೋಗುತ್ತಿದ್ದರು. ಆದರೆ ಅವರು ಛಲ ಬಿಡಲಿಲ್ಲ. ರಾಧಾ ತನ್ನ ಶಕ್ತಿಯಿಂದ ಮಣ್ಣು ತೆಗೆಯುತ್ತಿದ್ದಳು. ಮೀರಾ ನೀರು ಹರಿಯುವ ದಿಕ್ಕನ್ನು ಗಮನಿಸಿ ಮಾರ್ಗವನ್ನು ಸರಿಪಡಿಸುತ್ತಿದ್ದಳು. ಅವರ ಪ್ರಯತ್ನವನ್ನು ನೋಡಿದ ಹಳ್ಳಿಯ ಇತರ ಹುಡುಗಿಯರು ಮತ್ತು ಹುಡುಗರು ಸಹಾಯಕ್ಕೆ ಬಂದರು. ಕೆಲವರು ಮಣ್ಣು ತೆಗೆದರು, ಕೆಲವರು ಕಲ್ಲುಗಳನ್ನು ಅಳವಡಿಸಿದರು. ಹಳ್ಳಿಯ ಹಿರಿಯರು ಕೂಡ ಮಾರ್ಗದರ್ಶನ ನೀಡಿದರು. ಸ್ವಲ್ಪ ಸಮಯದ ನಂತರ ಹೊಸ ಕಾಲುವೆ ಮೂಲಕ ನೀರು ಹರಿಯತೊಡಗಿತು. ಹೊಲದಲ್ಲಿದ್ದ ನೀರು ನಿಧಾನವಾಗಿ ಕಡಿಮೆಯಾಯಿತು. ರಾಧಾಳ ತಂದೆತಾಯಿ ಸಂತೋಷದಿಂದ ಇಬ್ಬರನ್ನೂ ಹೊಗಳಿದರು. ನಿಮ್ಮ ಧೈರ್ಯ ಮತ್ತು ಸ್ನೇಹದಿಂದ ನಮ್ಮ ಬೆಳೆ ಉಳಿಯಿತು ಎಂದು ಆಶೀರ್ವದಿಸಿದರು. ಹಳ್ಳಿಯವರು ಈ ಸ್ನೇಹಿತೆಯರ ಪರಿಶ್ರಮವನ್ನು ಮೆಚ್ಚಿದರು. ಆದರೆ ರಾಧಾ ಮತ್ತು ಮೀರಾ ಇದು ಎಲ್ಲರ ಸಹಕಾರ ಎಂದು ವಿನಯದಿಂದ ಉತ್ತರಿಸಿದರು. ಈ ಘಟನೆ ನಂತರ ಅವರ ಸ್ನೇಹ ಇನ್ನಷ್ಟು ಗಟ್ಟಿಯಾದತು. ಆದರೆ ಜೀವನದಲ್ಲಿ ಮತ್ತೊಂದು ಸವಾಲು ಎದುರಾಯಿತು. ಶಾಲೆಯಲ್ಲಿ ವಿಜ್ಞಾನ ಪ್ರದರ್ಶನ ನಡೆಯಲಿದೆ ಎಂದು ಶಿಕ್ಷಕರು ತಿಳಿಸಿದರು. ವಿದ್ಯಾರ್ಥಿಗಳು ತಮ್ಮದೇ ಆದ ಮಾದರಿ ಅಥವಾ ಆವಿಷ್ಕಾರ ತಯಾರಿಸಬೇಕಿತ್ತು. ಮೀರಾಗೆ ಇದು ತುಂಬಾ ಉತ್ಸಾಹದ ವಿಷಯ. ಅವಳು ಒಂದು ನೀರಿನ ಚಕ್ರದ ಮಾದರಿ ತಯಾರಿಸುವ ಯೋಚನೆ ಮಾಡಿದಳು. ಇದರಿಂದ ಹೊಲಗಳಿಗೆ ನೀರು ಒದಗಿಸಬಹುದು ಎಂದು. ಆದರೆ ರಾಧಾ ಆತ್ಮವಿಶ್ವಾಸ ಕಳೆದುಕೊಂಡಳು. ನನಗೆ ಇದು ಬರುವುದಿಲ್ಲ ಎಂದು ಆತಂಕಪಟ್ಟಳು. ಮೀರಾ ಅವಳ ಕೈ ಹಿಡಿದು, ನೀನು ಹೊಲದಲ್ಲಿ ಕೆಲಸ ಮಾಡುತ್ತೀಯಲ್ಲ, ನನಗೆ ನೀರಿನ ಬಗ್ಗೆ ಸಾಕಷ್ಟು ಅನುಭವ ಇದೆ, ನಾವು ಒಟ್ಟಿಗೆ ಮಾಡೋಣ ಎಂದು ಧೈರ್ಯ ನೀಡಿದಳು. ಇಬ್ಬರೂ ಸಂಜೆ ಶಾಲೆಯ ನಂತರ ಸೇರಿ ಕೆಲಸ ಮಾಡಲು ಶುರುಮಾಡಿದರು. ಮರದ ತುಂಡುಗಳು, ಹಳೆಯ ಚಕ್ರಗಳು, ಪ್ಲಾಸ್ಟಿಕ್ ಬಾಟಲಿಗಳು ಇವುಗಳಿಂದ ಅವರು ಒಂದು ಚಿಕ್ಕ ನೀರಿನ ಚಕ್ರವನ್ನು ನಿರ್ಮಿಸಿದರು. ರಾಧಾ ನೀರು ಹೇಗೆ ಹರಿಯಬೇಕು ಎಂದು ವಿವರಿಸಿದಳು. ಮೀರಾ ತನ್ನ ಕಲಾತ್ಮಕತೆ ಬಳಸಿ ಅದನ್ನು ಸುಂದರವಾಗಿ ರೂಪಿಸಿದಳು. ಪ್ರದರ್ಶನದ ದಿನ ಅವರ ಮಾದರಿ ಎಲ್ಲರ ಗಮನ ಸೆಳೆಯಿತು. ಶಿಕ್ಷಕರು ಅದನ್ನು ನೋಡಿ ಮೆಚ್ಚಿದರು. ಇದು ಕೇವಲ ಒಂದು ಮಾದರಿಯಲ್ಲ, ನಮ್ಮ ಹಳ್ಳಿಯ ಸಮಸ್ಯೆಗೆ ಪರಿಹಾರ ಎಂದು ಪ್ರಶಂಸಿಸಿದರು. ಅವರಿಗೆ ಮೊದಲ ಬಹುಮಾನ ದೊರೆಯಿತು. ಆ ದಿನ ರಾಧಾ ಮೀರಾಗೆ ಹೇಳಿದಳು, ನಿನ್ನಿಲ್ಲದೆ ನಾನಿದನ್ನು ಸಾಧಿಸಲು ಆಗುತ್ತಿರಲಿಲ್ಲ. ಮೀರಾ ನಗುತ್ತಾ, ನಿನ್ನ ಕನಸು ಅಪೂರ್ಣವಾಗುತ್ತಿತ್ತು ಎಂದು ಉತ್ತರಿಸಿದಳು. ವರ್ಷಗಳು ಕಳೆದವು. ಇಬ್ಬರೂ ದೊಡ್ಡವರಾದರು. ರಾಧಾ ಕೃಷಿಯಲ್ಲಿ ಹೊಸ ತಂತ್ರಗಳನ್ನು ಬಳಸಲು ಆರಂಭಿಸಿದಳು. ಮೀರಾ ಇಂಜಿನಿಯರಿಂಗ್ ಓದಿ ಹಳ್ಳಿಗೆ ಮರಳಿ ನೀರಾವರಿ ವ್ಯವಸ್ಥೆ ಸುಧಾರಿಸಲು ಕೆಲಸ ಮಾಡತೊಡಗಿದಳು. ಅವರು ತಮ್ಮ ಹಳ್ಳಿಯನ್ನು ಅಭಿವೃದ್ಧಿಪಡಿಸಲು ಶ್ರಮಿಸಿದರು. ಹಳ್ಳಿಯ ಜನರು ಈಗಲೂ ಅವರ ಸ್ನೇಹವನ್ನು ಮಾದರಿಯಾಗಿ ಹೇಳುತ್ತಾರೆ. ಸ್ನೇಹ ಅಂದರೆ ರಾಧಾ ಮೀರಾರ ಹಾಗಿರಬೇಕು ಎಂದು. ಈ ಕಥೆ ನಮಗೆ ಹೇಳುವುದು, ನಿಜವಾದ ಸ್ನೇಹ ಕಷ್ಟಕಾಲದಲ್ಲಿ ಪರೀಕ್ಷೆಗೆ ಒಳಪಡುತ್ತದೆ. ಆದರೆ ಒಬ್ಬರ ಶಕ್ತಿ ಇನ್ನೊಬ್ಬರಿಗೆ ಬೆಂಬಲವಾದಾಗ ಅಸಾಧ್ಯವೆನಿಸಿದ ಕೆಲಸವೂ ಸಾಧ್ಯವಾಗುತ್ತದೆ. ಸರಳ ಹಳ್ಳಿಯ ಜೀವನದಲ್ಲಿ ಹುಟ್ಟಿದ ಈ ಸ್ನೇಹ, ಸಹಕಾರ, ಧೈರ್ಯ ಮತ್ತು ವಿನಯದ ಮಹತ್ವವನ್ನು ತೋರಿಸುತ್ತದೆ. ಇಬ್ಬರೂ ಪ್ರಾಣ ಸ್ನೇಹಿತೆಯರು ತಮ್ಮ ಜೀವನವನ್ನು ಮಾತ್ರವಲ್ಲ, ತಮ್ಮ ಹಳ್ಳಿಯ ಭವಿಷ್ಯತ್ತನ್ನೂ ಬದಲಾಯಿಸಿದರು.
ಅವರ ಕಥೆ ಎಲ್ಲರಿಗೂ ಸ್ಫೂರ್ತಿದಾಯಕವಾಗಿದೆ.